ಸೊ ಬಹುಶಃ ಏನು ಈಗ JDS ಕಡಿಮೆ ಇದರಲ್ಲಿ ಇದೆಯಲ್ಲ, ಇನ್ನು ನೆಕ್ಸ್ಟ್ ಬರಲಿ ಅಂತ ನಾವು ಕೂಡ ಹಾರೈಸ್ತೀವಿ ನಿಮಗೆ. ಓಕೆ, ಏನಂತೀರಿ ಮಧುಸೂದನ್? ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೀರಿ. ಇದರಲ್ಲಿ ಜನರಿಗೆ ಪ್ರಶ್ನೆಗಳನ್ನು ಕೊಟ್ಟು ಜನರು ಯಾವ್ಯಾವ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಚರ್ಚೆ ಹುಟ್ಟಾಕುವಂಥ ಕೆಲಸವನ್ನು ಮಾಡಿ, ಟಾಕಿಂಗ್ ಪಾಯಿಂಟ್ಸ್ ಚರ್ಚೆಯನ್ನು ಹುಟ್ಟಾಕುವಂಥ ಕೆಲಸವನ್ನು ಮಾಡಿದ್ದೀರಿ. ಬಹುಶಃ ನನಗನ್ಸೋದು ಈ ಚರ್ನಿಂಗ್ ಏನು ಪ್ರಾರಂಭ ಆಗುತ್ತೆ, ಮಥನ ಅನ್ನುವಂಥದ್ದು, ಆ ಮಥನಕ್ಕೆ ಇದು ಬೀಜೋತ್ಪಾದನೆ ಮಾಡದಂಥ ರೀತಿ ಆಗಿದೆ. ಇದರಿಂದ ಪ್ರಾರಂಭವಾಗಿದೆ ಚರ್ಚೆ ಆಗುವಂಥದ್ದು. ನಾವು ಅನೇಕ ಬಾರಿ ಕಂಡಿದ್ದೇವೆ. ನಾನು ಸ್ವತಃ ಎಮರ್ಜೆನ್ಸಿನಲ್ಲಿ ಜೈಲಿಗೆ ಹೋಗಿ ಈಚೆ ಬಂದಂಥ ಸಮಯದಲ್ಲಿ ಆ ಚುನಾವಣೆಯಲ್ಲಿ ನಾವೆಲ್ಲ ಯುವಕರು ಹೋರಾಟಗಾರರು ಜೈಲಿನಿಂದ ಈಚೆ ಬಂದವರು ದೊಡ್ಡ ದೊಡ್ಡ ಭಾಷಣ ಮಾಡಿಕೊಂಡು ಗಲ್ಲಿನಲ್ಲಿ ಓಡಾಡ್ತಾ ಇದ್ವಿ ನಾವು. ಆವಾಗ ನಮಗನ್ಸಿದ್ದೇನಂತ ಅಂತಂದರೆ ಇಡೀ ಉತ್ತರ ಭಾರತ ಅಲ್ಲಿ ಇಲ್ಲಿ ಎಲ್ಲ ಕಡೆ ವಾತಾವರಣ ನೋಡಿ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ನಾಮಾವಶೇಷ ಆಗೋಗ್ಬಿಡುತ್ತೆ ಅಂತ. ದೇವರಾಜ ಅರಸು ಅವರು ಮೈಸೂರಿಗೆ ಬಂದಂಥ ಸಮಯದಲ್ಲಿ ಅವ್ರ ಸಭೆಗೆ ನಾವು ಅಡ್ಡಿ ಮಾಡಿದ್ವಿ ನಾವು. ಅದಕ್ಕೆ ದೇವರಾಜ ಅರಸು ಅವರು ಒಂದು ಮಾತು ಹೇಳಿದ್ರು ಅವತ್ತು ನನಗೆ, ರೀ ಕೂತ್ಕೊಳ್ರಿ ನೀವೆಲ್ಲ, ಇನ್ನು ನೀವೇನೋ ಚಡ್ಡಿ ಕಟ್ಟಕ್ಕೆ ಬರ್ದಿರೋ ಹುಡುಗರುಗಳು ನಮ್ಮ ಹತ್ರ ಮಾತಾಡ್ತಾ ಇದ್ದೀರಾ, ನಿಮಗೆ ನನ್ನ ಭಾಷಣ ಕೇಳಬೇಕು ಅನ್ನೋಗಿದ್ರೆ ಕೇಳಿ, ಇಲ್ಲಾಂದರೆ ಎದ್ದೋಗಿ, ನಮಗೆ ಓಟ್ ಹಾಕೋ ಜನ ಬೇರೆ ಇದ್ದಾರೆ ಅಂತ ಹೇಳಿ ಅವ್ರು ಕರೆದಿದ್ದು ಇನ್ವಿಸಿಬಲ್ ವೋಟರ್ಸ್ ಅಂತ, ಓಟ್ ಹಾಕುವಂತ ಜನ ಬೇರೆ ಇದ್ದಾರೆ. ಅಲ್ಲ, ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ, ಆದ್ರೆ ಇವತ್ತು ಮತದಾರರ ಅಲ್ಲ, ನನ್ನ ಉದ್ದೇಶ ಏನು ಹೇಳಿದೆ ಅಂತಂದ್ರೆ, ನಾನು ಹೇಳ್ತಾ ಇರುವಂಥದ್ದು ನಮ್ಮೆಲ್ಲರ ಯೋಚನೆ, ನಮ್ಮೆಲ್ಲರ ಚರ್ಚೆಗಿಂತ ನಡುವೆ ಈ ರಾಜ್ಯದ ಮತದಾರ ಆತ ತನ್ನದೇ ಆದಂಥ ತೀರ್ಮಾನಗಳನ್ನು ಅವನು ಮಾಡಿರ್ತಾನೆ ಒಂದು. ಮತ್ತು ಇದ್ರ ಹಿಂದೆ ಆ ಪಕ್ಷಗಳ ಇತಿಹಾಸ, ಆ ಪಕ್ಷಗಳು ಓವರ್ ದಿ ಇಯರ್ಸ್ ದೇ ಹ್ಯಾವ್ ಬಿಲ್ಟ್ ದಿ ವೋಟ್ ಬ್ಯಾಂಕ್, ಓವರ್ ದಿ ಡಿಕೇಡ್ಸ್ ದೇ ಹ್ಯಾವ್ ಬಿಲ್ಟ್. ಆ ಕಾರಣಕ್ಕೋಸ್ಕರವಾಗಿ ನಿಮ್ಮ ಎಲ್ಲೋ ಸಮೀಕ್ಷೆಯಲ್ಲಿ ನೀವು ಈ ಸರಿ ನೀವು ತೋರಿಸಿದಂಥ ಈ ಜಾಗಗಳೇನಿದ್ದಾವೆ ಇದರಲ್ಲಿ BJPಗಿಂತ KJPಗೆ ಜಾಸ್ತಿ ಬರುವಂಥ ಅವಕಾಶ ತೋರಿಸಿರುವಂಥದ್ದು, ಇದೆಲ್ಲದನ್ನೂ ಸಹ ನಾನು ಒಪ್ಕೋತೇನೆ, ಇಲ್ಲ ಅಂತಿಲ್ಲ, ತೋರಿಸ್ತಾ ಇದ್ದೀರಿ, ಇಲ್ಲ ಅಂತಿಲ್ಲ. ಆದರೆ ಏನಂದರೆ, ಇಲ್ಲಿಯವರೆಗೂ BJP ತನ್ನ ನಿಲುವನ್ನು KJPಯ ಬಗ್ಗೆ ವ್ಯಕ್ತಪಡಿಸಿಯೇ ಇಲ್ಲ. ಈ ಒಂದು ಕನ್ಫ್ಯೂಷನ್ ನಮ್ಮ ರಾಷ್ಟ್ರ ಮಟ್ಟದಿಂದ, ರಾಜ್ಯ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಕಾರ್ಯಕರ್ತರ ನಡುವೆ ಮಟ್ಟಿಗೂ ಸಹ ಇದೆ. ಒಮ್ಮುಖದ ವಾದವನ್ನು ಮಾತ್ರವೇ ಕೇಳ್ತಾ ಇರುವಂಥದ್ದು, ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಅದಕ್ಕೆ ಉತ್ತರವನ್ನು ಕೊಡಬೇಕೇ ಬೇಡಬೇ ಅನ್ನುವಂಥ ಗೊಂದಲದಲ್ಲೇ ಪಕ್ಷ ಇನ್ನೂ ಇದೆ. ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡದಂಥ ಸಮಯದಲ್ಲಿ ಅಥವಾ ನಾಳೆ ಅದು ಪಕ್ಷ ಇರುತ್ತೋ ಇಲ್ಲವೋ ಈ ಥರದ್ದು ಚರ್ಚೆಗಳು ನಡೀತಾ ಇದ್ದಾವೆ. ಹೀಗಿರುವಂಥ ಸಂದರ್ಭದಲ್ಲಿ ಇದು ಅಪ್ರಸ್ತುತವಾಗುತ್ತೆ, KJPಗೆ ಅಷ್ಟೊಂದು ಸೀಟ್ ಬಂದ್ಬಿಡುತ್ತೆ ಅಂತ. ಆದರೆ ಒಂದು ಸಂಗತಿ ನಾನು ಒಪ್ಕೊಳ್ಳುವಂಥದ್ದು, KJP BJP ಎರಡನ್ನೂ ಸೇರಿಸ್ತು ಅಂತಂತಂದ್ರೆ ನೀವಿಲ್ಲಿ 18 ಅಲ್ಲ, ಯಾಕೆ ಸೇರ್ಸಕ್ಕೆ ಹೋಗ್ತೀರಿ ಅಂತ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅದು ಒಟ್ಟಲ್ಲಿ ಒಂದೇನೆ ಅಲ್ಲ, ಅಭಿಮಾನದ ಎಲ್ಲ ನಡೀತಾ ಇರೋದು ಒಂದು 17-18 ಸೀಟ್ ಬರುತ್ತೆ ಅಂತ ಅನ್ನುವಂಥ ಒಂದು ಲೆಕ್ಕ ಹೇಳ್ತಾ ಅಲ್ಲ. ಇನ್ನು ಕೊನೆಯ ಕ್ಷಣದವರೆಗೂ ಕೂಡ ನಂಬಿಕೆ ಇದೆ ನಿಮಗೆ? ಅಲ್ಲ, ನಂಬಿಕೆ ಅಲ್ಲ ಪ್ರಶ್ನೆ, ನಾನು ಹೇಳ್ತಾ ಇರುವಂಥದ್ದು ಇದರಲ್ಲಿ ಎಲ್ಲೋ ಒಂದು ಕಡೆ ವಾಸ್ತವತೆಯೂ ಸಹ ಅಡಗಿದೆ. ಯಾವುದು, ಏನು ವಾಸ್ತವತೆ? ಬಿಟ್ಟು ಹೋಗಬೇಕು ಅಂತನ್ನುವಂಥ ಪ್ರಯತ್ನದಲ್ಲಿ ಅವರು ಇದ್ರೂ ಸಹ ಅದನ್ನು ಈ ಅನಂತಮೂರ್ತಿಯಲ್ಲಿ ನಾವು ಹೇಳ್ತೀವಿ, ಅನಂತಮೂರ್ತಿ ಅವ್ರ ಕಾದಂಬರಿಯಲ್ಲಿ ಕೇಳ್ತೀವಲ್ಲ, ನಾರಾಯಣಪ್ಪ ಬಿಟ್ಟರು ಬ್ರಾಹ್ಮಣ್ಯ ನಾರಾಯಣಪ್ಪನ ಬಿಡಲಿಲ್ಲ ಅಂತೇಳಿ. ಆ ಥರದ ಒಂದು ಸ್ಥಿತಿ ಅಲ್ಲಿರುವಂಥ ಅನೇಕ ಜನ ನಾಯಕರುಗಳ ಮೇಲೆ ಇದ್ದಾವೆ, ಅವ್ರಿಗಿನ್ನೂ BJP ಬಿಟ್ಟು ಹೋಗಬೇಕು ಅಂತ ಮನಸ್ಥಿತಿ ಇಲ್ಲ ಅವ್ರಿಗೆ. ಅವ್ರು ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ಅಂತ ಹೇಳಿ ಚುನಾವಣೆ ಘೋಷಣೆ ಆಗೋ ತನಕ ಯಾರಿಗೂ ಗೊತ್ತಿಲ್ಲ. ಅನೇಕ ಜನ ಯಡಿಯೂರಪ್ಪನವ್ರ ಜೊತೆ ಗುರುತಿಸ್ಕೋತಾ ಇರೋರು ಯಡಿಯೂರಪ್ಪನವ್ರ ಜೊತೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಅನೇಕ ಜನ ಕಾಂಗ್ರೆಸ್ಗೆ ಹೋಗ್ಬೋದು, ಅನೇಕ ಜನ ಜನತಾದಳಕ್ಕೆ ಹೋಗ್ಬೋದು, ತುಂಬ ಜನ BJPನಲ್ಲಿ ಉಳ್ಕೋಬಹುದು. ಸೊ ಈ ಥರದ್ದೆಲ್ಲ ಇರುವಂತ ಅದಕ್ಕೆ ನಾವು ಆರಂಭದಲ್ಲಿ ಹೇಳಿದ್ವಿ, ಇದು ಆರಂಭಿಕ ಗಾಳಿ ಮಾತ್ರ. ಆದರೆ ಅಲ್ಲ, ಇದು ಚರ್ಚೆ ನಡೀಲಿಕ್ಕೆ ಪ್ರಾರಂಭವಾಗಲಿಕ್ಕೆ ಒಂದಷ್ಟು ಬಿಂದುಗಳನ್ನ, ಒಂದಷ್ಟು ಪಾಯಿಂಟ್ಸ್ನ ನೀವು ಕೊಟ್ಟಿದ್ದೀರಿ. ಈ ಚರ್ಚೆ ಪ್ರಾರಂಭವಾಗ್ತಾ ಇದೆ. ಮತ್ತೆ ನೀವು ಹೇಳಿದಂಥ ವಿಷಯಗಳು ಚರ್ಚೆಯ ವಿಷಯಗಳು ಆಗಿದ್ದಾವೆ. ಎಲ್ಲೋ ಬಿಡಿ ಸೆತ್ತ ಕೂತಿರುವಂಥವ್ರು, ಕಟ್ಟೆ ಮೇಲೆ ಕೂತಿರುವಂಥವ್ರು,
ಟೀ ಕುಡಿತಾ ಇರುವಂಥವ್ರು ಈ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. Yes. ಈಗ ಯಾವ್ಯಾವ ಬಿಂದುಗಳು ಅವ್ರ ಮುಂದೆ ಬಂದಿದಾವೋ ಅದನ್ನು ಚರ್ಚೆ ಮಾಡ್ತಾ ಇದ್ದಾವೆ. ಇನ್ನು ಮುಂದಕ್ಕೆ ಯಾವ್ಯಾವ ಬಿಂದುಗಳು ಬರ್ತಾವೋ ಅದನ್ನು ಚರ್ಚೆ ಮಾಡ್ತಾರೆ. Okay, sir. ಕೊನೆಗೆ ನಿರ್ಣಯವನ್ನು ತೆಗೆದುಕೊ. ಓಕೆ, ಫೈನ್. ರವೀಂದ್ರ ರಶ್ಮಿ ಅವರೇ, ತಾವೇನಂತೀರಿ? ನಾನು ಪ್ರತಿನಿಧಿಸಿರೋ ಪ್ರಾದೇಶಿಕ ಪಕ್ಷ ಅದು ಇನ್ನೂ ಶೈಶವಾವಸ್ಥೆಯಲ್ಲಿರೋ ಪಕ್ಷ, ಅದಿನ್ನೂ ಹವ್ಯಾಸಿ ಕಲಾವಿದರ ಸಂಘದ ಥರ ಇದೆ. ಇಲ್ಲಿ ಯಾವ ಕರ್ನಾಟಕದ ರಾಜಕಾರಣದ ಯಾವುದೇ ಘಟಾನುಘಟಿಗಳು ಇನ್ನೂ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿಲ್ಲ. ಆಮೇಲೆ ನಮ್ಮಲ್ಲಿ ವೃತ್ತಿವಂತ ರಾಜಕಾರಣಿಗಳು ಅನ್ನೋರು ಯಾರೂ ಇಲ್ಲ ಬಹುಪಾಲು. ಆ ವೃತ್ತಿವಂತಿಕೆ ನಮ್ಮಲ್ಲಿ ಬಂದಿಲ್ಲ. ಬಹುಶಃ ಕರ್ನಾಟಕ ಜನ ಇವತ್ತು ಬಯಸ್ತಾ ಇರೋದು ಈ ವೃತ್ತಿವಂತ ರಾಜಕಾರಣ 2004ರಿಂದ ಸೃಷ್ಟಿಯಾದ ಹಂಗಸಂಬ್ಲಿಂದ ಆರಂಭವಾದ ಆ ರಾಕ್ಷಸ ರಾಜಕಾರಣ ಇದೆ, ಅದಕ್ಕೊಂದು ಅಂತ್ಯ ಹಾಡೋ ಮನಸ್ಥಿತಿಗೆ ಕರ್ನಾಟಕ ಜನ ಬರ್ತಾ ಇದ್ದಾರೆ ಅಂತ ನಮ್ಮ ಗ್ರಹಿಕೆ. ಆ ಕಾರಣದಿಂದಾಗಿ ಈ BSR ಕಾಂಗ್ರೆಸ್ ಪಕ್ಷವನ್ನು ಅನೇಕ ರೀತಿಯ ಬೈಗಳು, ಮೂದಲಿಕೆ, ಲೇವಡಿ ಮಾತುಗಳು, ಗೇಲಿ ಮಾತುಗಳು ಅಷ್ಟೇ ಅಲ್ಲ, ಈಗಾಗಲೇ ಕ್ರಿಮಿನಲ್ ಮೊಕದ್ದಮೆ ಕೂಡ ಬಲಿಯಾಗಿರುವಂಥ ನಾಯಕರುಗಳಿರೋ ಈ ಪಕ್ಷಕ್ಕೆ ನಾವು ಪ್ರಜ್ಞಾಪೂರ್ವಕ ಆರಿಸ್ಕೊಂಡಿದ್ದೇವೆ. ನಾನು ಮತ್ತು ನನ್ನ ಪತ್ರಿಕಾ ದಿನಗಳ ಒಡನಾಡಿ ಡಾಕ್ಟರ್ CS ದ್ವಾರಕನಾಥ್ ಪ್ರಜ್ಞಾಪೂರ್ವಕವಾಗಿ ಇದೊಂದು ಕಳಂಕಿತರ ಪಕ್ಷ ಅಂತ ಇವರ ಮಾಧ್ಯಮಗಳಾಗಲಿ ಬಹುಪಾಲು ನಮ್ಮ ಪ್ರತಿಸ್ಪರ್ಧಿ ಪಕ್ಷಗಳಲ್ಲಿ ಗುರುತಿಸ್ತಿರುವಾಗ ಪ್ರಜ್ಞಾಪೂರ್ವಕ ಆರಿಸ್ಕೊಂಡಿದ್ದೇವೆ. ಓಕೆ. ಯಾಕಂದರೆ ಮತ್ತೆ ನಾನು 2004ರ ಈ ಸಮೀಕ್ಷೆಗಳು ಅವ್ರು ಪ್ರಸ್ತಾಪ ಮಾಡಿದ್ರಲ್ಲ, ಆಗ ನಾನು ಲಂಕೇಶ್ ಪತ್ರಿಕೆಯ ವರದಿಗಾರನಾಗಿ ನಾನು ಕೊಟ್ಟ ಸಮೀಕ್ಷೆ ಕಡೆಗೆ ಬಂದ ಫಲಿತಾಂಶಕ್ಕೆ ಭಾಳ ಹತ್ತಿರವಾಗಿತ್ತು. ನಾನು ಕಾಂಗ್ರೆಸ್ಗೆ 66 ಅಂದಿದ್ದೆ, 65 ಬಂತು. ಓಕೆ. JDS 78, BJP 70 ಅಂತ ಹೇಳಿದ್ದೆ. JDSನ 15 ಜನ ಅಭ್ಯರ್ಥಿಗಳು 1500 ಮತಗಳಿಗಿಂತ ಕಡಿಮೆ ಅಂತರದಲ್ಲಿ ಸೋತಿದ್ರಿಂದ BJPಗೆ 78 ಆಯಿತು, ಇವ್ರಿಗೆ 58 ಆಯಿತು. ಅಂದರೆ ಒಟ್ಟಾರೆ ಸಮೀಕ್ಷೆ ಯಾವ ಥರ ಇತ್ತು ಮುದ್ರಣ ಮಾಧ್ಯಮ ಮತ್ತು ಈ ದೃಶ್ಯ ಮಾಧ್ಯಮಗಳಲ್ಲಿ, ಇಲ್ಲಿ ಕೃಷ್ಣ ಅಲ್ಲಿ ವಾಜಪೇಯಿ, ಇಲ್ಲಿ ಕಾಂಗ್ರೆಸ್ ಅಲ್ಲಿ NDA ಅಂತ ಎರಡು ತಿರುಗುಮುರುಗಾಯಿತು. ಅದರಿಂದ ಈ ಸಮೀಕ್ಷೆಗಳಲ್ಲಿ ಬರೀ ನಮ್ಮ ಕಣ್ಣಿಗೆ ಗೋಚರಿಸುವ ಸತ್ಯಗಳನ್ನ ಅಷ್ಟೇ ಅಲ್ಲ, ಅಗೋಚರ ಸತ್ಯಗಳನ್ನು ಕೂಡ ಗಮನಿಸಬೇಕು. ಆಮೇಲೆ ನಮ್ಮ ಮತದಾರ ಎಷ್ಟು ಮಟ್ಟಿಗೆ ಇವತ್ತು ಪ್ರಬುದ್ಧರಾಗಿದ್ದಾರೆ ಅಂತಂದರೆ ಮನಸ್ಸಿನ ಗುಟ್ಟನ್ನು ಪೂರ್ತಿಯಾಗಿ ಬಿಟ್ಟುಕೊಳ್ಳೋಣ. ಅವರೇನೋ ಅರ್ಧ ಸತ್ಯ ಹೇಳ್ತಾ ಇರ್ತಾರೆ, ಸಮೀಕ್ಷೆಗೆ ಬಂದಾಗ ಒಂಥರ ನಾನು ಸೆಲೆಬ್ರಿಟಿ ಆಗಬೇಕು ಅಂತ ನೀವು ಕ್ಯಾಮ್ರಾ ಬೇರೆ ಹಿಡ್ಕೊಂಡು ಹೋಗ್ತೀರಿ, ಅವ್ರಿಗೆಲ್ಲ ಒಂಥರ ಉತ್ಸಾಹ ಇರುತ್ತೆ, ಏನೋ ಒಂದು ಹೇಳ್ತಾರೆ. ಅದು ಹೇಳುವಾಗ ಸಂಕೋಚ, ಆತಂಕ ಎರಡೂ ಇರುತ್ತೆ ಅವ್ರಿಗೆ. ಹೇಳ್ಕೊಡಿದ ತಕ್ಷಣ ಅಲ್ಲ, ನೀವು ಆರಂಭದಲ್ಲಿ ಮಾತು ಹೇಳಿದ್ರಿ, ನಮ್ದು ಇನ್ನೂ ಕೂಡ ಏನು ಶೈಶವಾವಸ್ಥೆಯಲ್ಲಿದೆ, ಇನ್ನೂ ಏನು ಘಟಾನುಘಟಿ ನಾಯಕರುಗಳು ಯಾರು ಬಂದಿಲ್ಲ ಅಂತಂದ್ರೆ ಘಟಾನುಘಟಿ ನಾಯಕರು ನಿಮ್ಮ ಪಕ್ಷದ ಪ್ರಭಾವ ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ನಮ್ಮ ಮತ್ತೆ ಅವರ ಪಕ್ಷದ ನಡುವೆ ಒಪ್ಪಂದಗಳಾಗುತ್ತವೆ ಅನ್ನೋ ಧಾಟಿನೆಲ್ಲ ಮಾತಾಡ್ತಾ ಇದ್ದಾರೆ. ಖಂಡಿತವಾಗಿ ಯಡಿಯೂರಪ್ಪನವ್ರ ಪಕ್ಷದ ಜೊತೆ ಇದುವರೆಗೂ ಅಧಿಕೃತವಾಗಿ ನಾನು ಹೇಳ್ತಾ ಇದ್ದೀನಿ, ಖಾಸಗಿಯಾಗಲಿ ಬಹಿರಂಗವಾಗಲಿ ಯಾವುದೇ ಥರದ ಆ ಥರದ ಅಂತರಂಗದ ಸಮಾಲೋಚನೆ ನಡೆದೇ ಇಲ್ಲ. ನಮ್ಮ ಪಕ್ಷದ ಉದ್ದೇಶ ಬರೀ ಚುನಾವಣೆಯಲ್ಲಿ ಗೆಲ್ಲೋದು ಅಷ್ಟೇ ಅಲ್ಲ. ಇವತ್ತು ನಮ್ಮ ಪಕ್ಷಕ್ಕೆ ನಾನು ನೋಡ್ತಾ ಈ ಪಕ್ಷದಲ್ಲಿ ಗುರುತಿಸಿರೋ ವೈಶಿಷ್ಟ್ಯತೆ ಕಳೆದ 6 ತಿಂಗಳಿಂದ ಏನು ಅಂತಂದರೆ ಅಲ್ಲಿ ಸಣ್ಣ ಸಣ್ಣ ಜಾತಿಗಳು ಒಂದು ರಾಜಕೀಯ ರೋಮಾಂಚನವನ್ನು ನೋಡ್ತಾ ಇದ್ದಾನೆ. ಯಾವುದೇ ಪ್ರಬಲ ಜನಾಂಗದ ಒಂದು ಆರ್ಭಟ ಅಲ್ಲಿ ಕಾಣಿಸ್ತಾ ಇಲ್ಲ. ಆಮೇಲೆ ಕರ್ನಾಟಕ ಜನ ಒಂದು ಬದಲಾವಣೆ ಬಯಸ್ತಿರೋದು ಕೇವಲ ವ್ಯಕ್ತಿಗಳ ಬದಲಾವಣೆ, ಸರ್ಕಾರಗಳ ಬದಲಾವಣೆ ಅಥವಾ ಪಕ್ಷಗಳ ಬದಲಾವಣೆ ಮಾತ್ರವಲ್ಲ. ನನ್ನ ಪ್ರಕಾರ ಕರ್ನಾಟಕ ಜನ ಬಯಸ್ತಾ ಇರೋದು ಒಂದು ತಲೆಮಾರಿನ ಬದಲಾವಣೆಯನ್ನು.